ಆ ಗ್ಯಾಂಗ್ ನೆಲ್ಲ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರ್ತೀರಾ ಓ. ಬಿಗ್ ಬಾಸ್ ಗ್ಯಾಂಗ್ ನೆಲ್ಲ? ತುಂಬಾ ಅಂದ್ರೆ ಎವ್ರಿ ವೀಕ್ ಆತರ ಮೀಟ್ ಆಗದೆ ಇರ್ಬೋದು, ಬಟ್ ಫೋನಲ್ಲಂತೂ ಟಚ್ ಅಲ್ಲಿ ಇದೀವಿ. ಗ್ರೂಪ್ ಇದೆ ನಮ್ದು, ಮೆಸೇಜ್ ಮಾಡ್ಕೊಂತಿರ್ತೀವಿ. ಅಂಡ್ ಇದ್ರ ಪ್ರಮೋಷನ್ಸ್ಗೆ ನಾನು ಬಿಗ್ ಬಾಸ್ಗೆ ಹೋದಾಗ್ಲೂ ಅಷ್ಟೇ, ಅವತ್ತಿನ ದಿನನೇ ಎಲ್ರಿಗೂ ಗ್ರೂಪ್ ಅಲ್ಲಿ ಮೆಸೇಜ್ ಮಾಡಿದೆ, ನಾನು ನಿಮ್ನೆಲ್ಲ ಮಿಸ್ ಮಾಡ್ಕೊಂಡೆ, ನೆನ್ಪಾಗ್ತಿತ್ತು ಅಂತ. ಸೊ ಎಲ್ರು ಟಚ್ ಅಲ್ಲಿ ಇದೀವಿ, ಎಲ್ರು ಆರಾಮಾಗಿದ್ದಾರೆ. ಆಕ್ಚುಲಿ ನನ್ನ ನೆಕ್ಸ್ಟ್ ಕ್ವೆಶ್ಚನ್ ಅದೇ ಇತ್ತು. ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಈ ಸರಿ? ಹೊಸ ಮನೆ, ಹೊಸ ಜಾಗ, ಆ ಅನುಭವ ಹೇಗಿತ್ತು? ನಿಮ್ಮ ಸೀಸನ್ 9ಗೂ 10ಗೂ ಏನ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆ? ಡಿಫ್ರೆನ್ಸ್ ನನಗೆ ಹೆಂಗಿತ್ತು ಅಂದ್ರೆ, ನಾನು ಹೋಗ್ತಿದ್ದಂಗೆ ನನ್ಗೆ ಅಲ್ಲಿ ಏನು ಕಾಣಿಸ್ತಿಲ್ಲ. ಎಲ್ರಿಗೂ ಸುಮ್ನೆ ಹಾಯ್ ಹೇಳ್ತಿದೀನಿ, ಎಲ್ಲರ ಹತ್ರ ಮಾತಾಡ್ತಿದೀನಿ ಬಿಟ್ರೆ ನಾನು ಫುಲ್ ನಮ್ ಸೀಸನ್ಗೆ ಹೋಗಿದ್ದೆ ಆಲ್ರೆಡಿ. ಅದೇ ನಾನ್ ಅಲ್ಲಿ ನಮ್ ಸೀಸನ್ ಅಲ್ಲಿ ಫಸ್ಟ್ ಎಂಟ್ರಿ ಆದಾಗ ಆಗಿದ್ದಾಗಿರ್ಬೋದು, ಅದೆಲ್ಲ ಫುಲ್ ಕನೆಕ್ಟ್ ಆಗ್ತಿತ್ತು ನನ್ಗೆ. ತುಂಬಾ ಡಿಫ್ರೆನ್ಸ್ ಅಂತ ಅಂದ್ರೆ ಕಂಟೆಸ್ಟೆಂಟ್ಸ್ ಆಬ್ವಿಯಸ್ಲಿ ನನ್ಗೆ ಅಲ್ಲಿರೋರು ಹೊಸ ಪರಿಚಯಗಳು. ಅದ್ ಬಿಟ್ರೆ ಆ ಮನೆ ವೈಬೇ ಒಂಥರ ಹಂಗೆ. ಅಲ್ಲಿ ಹೋಗ್ತಿದ್ದಂಗೆ ಈಗ ಎಕ್ಸ್ಪೀರಿಯನ್ಸ್ ಮಾಡಿರೋರ್ಗೆ ಹೆಂಗ್ ಫೀಲ್ ಆಗುತ್ತೆ ಅಂದ್ರೆ, ಮತ್ತೆ ನಾವ್ ಅಲ್ಲಿ ಹೊಟ್ಟೋಗಿರ್ತೀವಿ. ಓಕೆ, ನಮ್ ಸೀಸನ್ ಇಲ್ಲಿ ಹಿಂಗಿತ್ತು ಹಂಗಿತ್ತು ಅಂತ. ಅಂಡ್ ಅವರೆಲ್ಲ ಮಾತಾಡ್ಬೇಕಾದ್ರು ಅಷ್ಟೇ, ನಾನ್ ನಮ್ ಸೀಸನ್ ಅಲ್ಲಿ ಒಬ್ಬೊಬ್ರು ಕನೆಕ್ಟ್ ಮಾಡ್ಕೊಂತಾ ಇದ್ದೆ. ಓ, ಇವ್ರು ಮಾತಾಡ್ತಿದ್ರಲ್ವಾ ನಮ್ ಸೀಸನ್ ಅಲ್ಲಿ ಅಂತ. ಚೆನ್ನಾಗಿತ್ತು. ಅಂದ್ರೆ ಮತ್ತೆ ನನ್ ಸೀಸನ್ ನ ನೆನ್ಸ್ಕೊಳ್ಳೋದಕ್ಕೆ ತುಂಬಾ ದಿನ ಆದ್ಮೇಲೆ ಒಂದ್ ಚಾನ್ಸ್ ಇತ್ತು. ನೋಡ್ತಾ ಇದ್ರ ಬಿಗ್ ಬಾಸ್ ಸೀಸನ್ 10 ಫಾಲೋ ಮಾಡಿದೀರಾ? ತುಂಬಾ ಫಾಲೋ ಮಾಡ್ತಿಲ್ಲ, ಬಿಕಾಸ್ ಶೂಟಿಂಗ್ ಅದು ಇದು ಅಂತ ನೋಡಕ್ ಆಗ್ತಿಲ್ಲ. ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ವಿಷಯಗಳನ್ನ ತಿಳ್ಕೊಂಡಿದೀನಿ. ಆಕ್ಚುಲಿ ನಮ್ರತಾ ಅವರೆಲ್ಲ ಒಂದೇ ಇದ್ರಲ್ಲಿ ವರ್ಕ್ ಮಾಡಿದವರು. ಹೌದು. ಅವರು ಕಲರ್ಸ್ ಅಲ್ಲಿ ಇದ್ದವರೇನೇನೆ. ಹೌದು. ಸೊ ನಿಮ್ಗೆ ಏನ್ ಡಿಫರೆನ್ಸ್ ಕಾಣಿಸ್ತಾ ಇತ್ತು ಕಂಟೆಸ್ಟೆಂಟ್ ಮತ್ತೆ ಇಲ್ಲಿ ನೀವು ರಿಯಲ್ ಆಗಿ ನೋಡಿದಾಗ, ಅಲ್ಲಿ ಆಸ್ ಎ ಕಂಟೆಸ್ಟೆಂಟ್ ಅಂತ ನೋಡಿದಾಗ ಏನ್ ಡಿಫರೆನ್ಸಸ್ ನಿಮ್ಗೆ ಅನ್ನಿಸ್ತು? ಅಂದ್ರೆ ಪರ್ಸನಲಿ ಗೊತ್ತಿರೋರ್ ಬಗ್ಗೆನಾ? ನಂಗೆ ಡಿಫ್ರೆನ್ಸ್ ಅಂದ್ರೆ, ಇವಾಗ ನಾನು ನಮ್ರತಾ ಅವ್ರನ್ನಾಗಿರ್ಬೋದು, ನಾವೆಲ್ಲ ಒಂದೇ ಕಡೆ ವರ್ಕ್ ಮಾಡಿದೀವಿ. ನಂಗೆ ಪರ್ಸನಲಿ ನಾನು ನೋಡಿದೀನಿ, ತನಿಷಾ ಅವ್ರನ್ನ ನೋಡಿದೀನಿ. ಬಟ್ ನಾವು ವರ್ಕ್ ಸ್ಪೇಸ್ ಅಲ್ಲಿ ಏನ್ ನೋಡ್ತೀವಿ ಅಂದ್ರೆ, ನಾವು ವರ್ಕ್ ರಿಲೇಟೆಡ್ ಮಾತಾಡ್ತೀವಿ. ಅದ್ ಬಿಟ್ರೆ ಒಂಚೂರು ಚಿಕ್ಕ ಪುಟ್ಟ ಪರ್ಸನಲ್ ವಿಷಯ, ಏನು ಹೆಂಗಿದೆ ಲೈಫ್ ಅಂತ ಆ ತರ ವಿಷಯಗಳನ್ನ ಮಾತಾಡ್ಬೋದು ಅಷ್ಟೇ. ಅದ್ ಬಿಟ್ಟು ನಾವ್ ಯಾರ ಪರ್ಸನಲ್ ಲೈಫ್ ಬಗ್ಗೆ ನಮ್ಗೆ ಗೊತ್ತಿರಲ್ಲ. ಈಗ ನಾನು ನಮ್ರತಾ ಅವ್ರನ್ನ ಎಷ್ಟೇ ಮೀಟ್ ಮಾಡಿರ್ಬೋದು, ಅಲ್ಲಿ ಶೂಟಿಂಗ್ ಬಗ್ಗೆ ಅಷ್ಟೇ ಗೊತ್ತಿರುತ್ತೆ. ಅವ್ರ ರಿಯಲ್ ಲೈಫ್ ಅಲ್ಲಿ ಅವ್ರು ಹೆಂಗೆ ಏನು ಅನ್ನೋದು ಗೊತ್ತಿರಲ್ಲ. ಸೊ ಓಕೆ, ನಾನ್ ರಿಯಲ್ ಲೈಫ್ ಅಲ್ಲಿ ಹಿಂಗ್ ನೋಡಿದ್ದೆ, ಅವ್ರು ಹಂಗಿದ್ದಾರೆ, ಈ ಡಿಫ್ರೆನ್ಸಸ್ ಏನು ಅನ್ಸಲ್ಲ. ಓಕೆ, ಬಿಗ್ ಬಾಸ್ ಮನೆ ಓಕೆ ಇವ್ರು ಹಿಂಗಿದಾರ. ರಿಯಲ್ ಲೈಫ್ ಅಲ್ಲಿ ಅಷ್ಟು ನನ್ಗೆ ಯಾರ ಜೊತೆನು ಇಂಡಸ್ಟ್ರಿ ಫ್ರೆಂಡ್ಸ್ ನಂಗೆ ತುಂಬಾ ಕಮ್ಮಿನೇ. ಇವಾಗ ಸೀಸನ್ 9ಗೂ ಮತ್ತೆ 10 ತುಂಬಾ ಅಗ್ರೆಸಿವ್ ಹಂಗೆ ಹಿಂಗೆ ತುಂಬಾ, ಅಂದ್ರೆ ಸ್ಟಾರ್ಟಿಂಗ್ ಡೇಸ್ ಅಲ್ಲೆಲ್ಲ ನೀವು ನೋಡಿದ್ರೆ ತುಂಬಾ ಅಗ್ರೆಷನ್ಸ್ ಇತ್ತು, ಜಗಳಗಳಾಗ್ತಾ ಇತ್ತು. ನಿಮ್ಮ ಸೀಸನ್ ಒಂಥರ ಬೇರೆ, ಅದು ಫನ್ ಆಗಿ ನಮ್ಮ ಸಂಸಾರ ಆನಂದ ಸಾಗರ ಇತ್ತು. ಅಲ್ಲಿ ಬಿಡಿ, ಅಲ್ಲಿ ಎಕ್ಸ್ಪೀರಿಯನ್ಸ್ ಇದ್ರು. ಅಂಡ್ ಹೌದು, ಸೀನಿಯರ್ಸ್ ವರ್ಸಸ್ ಜೂನಿಯರ್ಸ್ ಹೊಸಬ್ರು ಇದ್ರು. ಇದೊಂಥರ ಕಂಪ್ಲೀಟ್ಲಿ ಡಿಫ್ರೆಂಟ್ ಸೀಸನ್ ಅನ್ನೋ ತರನೇ, ಸಮಥಿಂಗ್ ಸ್ಪೆಷಲ್ ತರನೇ ಇದೆ. ನಿಮ್ಗೆ ಏನ್ ಅನ್ನಿಸ್ತು ಈ ಸೀಸನ್ ನ? ಅಂದ್ರೆ ನೀವು ಪೂರ್ತಿ ಫಾಲೋ ಮಾಡ್ಲಿಲ್ಲ ಅಂದ್ರೂ ಅಟ್ ಲೀಸ್ಟ್ ನೋಡಿರ್ತೀರಾ, ಏನ್ ಅನ್ನಿಸ್ತು ಹೋಲಿಸ್ಕೊಂಡಾಗ? ನಾನ್ ಮೊನ್ನೆ ಮನೆಗ್ ಹೋದಾಗ, ಅಂದ್ರೆ ಈ ಸೀಸನ್ ಅಲ್ಲಿ ಒಳಗಡೆ ಹೋದಾಗ ಅವಾಗ್ಲೂ ಅವ್ರಿಗೆಲ್ಲ ಹೇಳ್ತಾ ಇದ್ದೆ, ನನ್ಗೆ ಇಲ್ಲಿ ಏನ್ ಕಮ್ಮಿ ಅನ್ಸುತ್ತೆ ಅಂದ್ರೆ, ನಾವು ಮಜಾ ಮಾಡ್ತಾ ಇದ್ವಿ. ಅಂದ್ರೆ ಎಷ್ಟೇ ಜಗಳ ಆಡಿರ್ಬೋದು, ನಾವು ಟಾಸ್ಕ್ ಗಳಲ್ಲಿ ಜಗಳ ಆಡಿದೀವಿ, ಅದ್ ಬಿಟ್ಟು ಜಗಳಗಳಾಡಿದೀವಿ. ಬಟ್ ನಮ್ಮಲ್ಲಿ ಒಂದು ಪ್ಯೂರ್ ಬಾಂಡಿಂಗ್ ಅನ್ನೋದು ಬೆಳ್ದಿತ್ತು. ಈಗ ಫಾರ್ ಎಕ್ಸಾಂಪಲ್ ನಮ್ ಗ್ಯಾಂಗ್ ಅಂತ, ಈಗ ನಾವೇನು ಹೋಟೆಲ್ ಅಂತ, ಸಪ್ಪೆ ಹೋಟೆಲ್ ಅಂತ ಕರ್ಕೊಂತ ಇದ್ವಿ, ಅವ್ರಾಗಿ ನಮ್ಮಲ್ಲಿ ರಿಯಲ್ ಬಾಂಡಿಂಗ್ ಬೆಳ್ದಿತ್ತು. ನಂಗೆ ಇಲ್ಲೆಲ್ಲೋ ಆ ಒಂದು ರಿಯಲ್ ಬಾಂಡಿಂಗ್ ಕಾಣಿಸಲ್ಲ. ಅಂದ್ರೆ ಇವತ್ ಫ್ರೆಂಡ್ಸ್ ಆಗಿದ್ದರು ಟಾಸ್ಕ್ ವಿಷಯಕ್ಕೆ, ಆ ಫ್ರೆಂಡ್ಶಿಪ್ಗೆ ಜಗಳ ಮಾಡ್ಕೊಂಡ್ ಬಿಡ್ತಾರೆ. ಅದ್ರ ಮೇಲೆ ನಾವ್ ಎಷ್ಟೇ ಫ್ರೆಂಡ್ಸ್ ಆಗಿದ್ರು ಟಾಸ್ಕ್ ಅಂತೆಲ್ಲ ಬಂದಾಗ ಟಾಸ್ಕ್ ತರ ನೋಡ್ತಾ ಇದ್ವಿ, ಫ್ರೆಂಡ್ಶಿಪ್ ಅದ್ ಬೇರೆ ತರ ಅಂತ. ಬಟ್ ಇಲ್ಲಿ ಎಲ್ಲೋ ಒಂದ್ ಸ್ವಲ್ಪ ಅದು ಹಂಗೆ ಹಿಂಗೆ ಅನಿಸ್ತಿದೆ. ಅಂಡ್ ಇಲ್ಲಿ ಫನ್ ತುಂಬಾ ಕಮ್ಮಿ ಇದೆ ಅನ್ನೋ ತರ ಫೀಲ್ ಆಗುತ್ತೆ ನನ್ಗೆ ಬಿಗ್ ಬಾಸ್ 10 ಅಲ್ಲಿ. ನಮ್ದ್ರಲ್ಲಿ ಹೆಂಗೆ ಅಂದ್ರೆ ಫುಲ್ ಮಜಾ ಮಾಡ್ಕೊಂಡು, ಎಷ್ಟೇ ಜಗಳ ಆಡಿದ್ರು ಈ ಕಡೆ ಫುಲ್ ಮಜಾ ಮಾಡ್ತಿದ್ವಿ, ಏನೋ ಫನ್ ನಡೀತಿರ್ತಿತ್ತು. ಈ ಸೀಸನ್ ಅಲ್ಲಿ ಬರೀ ತುಂಬಾ ಜಗಳ, ಒಬ್ರಿಗೊಬ್ರು ಬರೀ ಜಗಳ ಆಡ್ಕೋ. ಅಂಡ್ ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆಗೋ ತರ ಸಿಚುಯೇಷನ್ಸ್ ಇದೆ ಅಲ್ಲಿ. ಅದೆಲ್ಲ ತುಂಬಾ ಬೇಡ ಅನ್ಸುತ್ತೆ. ಬಿಕಾಸ್ ಅದೊಂದ್ ಆಟ ಅಷ್ಟೇ, ಒಂದ್ ಗೇಮ್ ಶೋಗೋಸ್ಕರ ಅಷ್ಟು ಪರ್ಸನಲ್ ಆಗೋದು, ಒಬ್ಬರನ್ನ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡೋದು, ಇದು ಈ ಸೀಸನ್ ಅಲ್ಲಿ ನಂಗೆ ಕಾಣಿಸ್ತು. ನಮ್ ಸೀಸನ್ ಅಲ್ಲಿ ಈ ತರ ಎಲ್ಲ ಇರ್ಲಿಲ್ಲ, ಅಷ್ಟೊಂದೆಲ್ಲ ಇರ್ಲಿಲ್ಲ.
ಖುಷಿ ಜೊತೆಗೆ ಜಗಳ ಜೊತೆ ಖುಷಿನೂ ಇತ್ತು. ಇಲ್ಲಿ ಖುಷಿಗಿಂತ ಜಾಸ್ತಿ ಜಗಳ ಇದೆ ಅನ್ನೋ ತರ ಫೀಲ್ ಆಯ್ತು. ಮನಸ್ತಾಪಗಳೇ ಹೌದು. ಹೆಚ್ಚಾಗಿದೆ ಅಂತ. ಈಗ ಉಳ್ಕೊಂಡಿರೋದು 8 ಜನ ಬಿಗ್ ಬಾಸ್ ಅಲ್ಲಿ. ಯಾರು ಟಾಪ್ ಅಲ್ಲಿ ಇರ್ತಾರೆ ಅಂತ ನಿಮ್ಗೆ ಏನಾದ್ರು ಅನ್ಸುತ್ತಾ? ಟಾಪ್ ಅಲ್ಲಿ ಯಾರಿರ್ತಾರೆ ಅಂದ್ರೆ ನನ್ಗೆ ಒಬ್ರು ಹೆಸರು ತಗೊಳೋದಕ್ಕೆ ಇಷ್ಟ ಇಲ್ಲ. ಐ ಥಿಂಕ್ ಸಂಗೀತ ಅವರು ಅಂಡ್ ಪ್ರತಾಪ್ ಅವರು ಇವರೆಲ್ಲ ಟಾಪ್ ಅಲ್ಲಿ ನೋಡ್ಬೋದು. ಅಂದ್ರೆ ನಂಗೆ ಪರ್ಸನಲಿ ಕೂಡ ಕನೆಕ್ಷನ್ ಅಂದ್ರೆ ಪರ್ಸನಲ್ ಗೊತ್ತಿರೋರು ಇದ್ದಾರೆ. ನಾನು ಅಷ್ಟು ಬಿಗ್ ಬಾಸ್ ನ ಫಾಲೋ ಮಾಡೋದ್ರಿಂದ ಯಾರು ಬರ್ತಾರೆ ಏನು ಅಂತ ಗೊತ್ತಿಲ್ಲ. ನಾನು ಸ್ವಲ್ಪ ನೋಡೋದ್ರಿಂದ ಪ್ರತಾಪ್ ಅವರು ಆಗಿರ್ಬೋದು, ಸಂಗೀತ ಅವ್ರು ಆಗಿರ್ಬೋದು, ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ. ಸೊ ಇವ್ರಿಬ್ರು ಟಾಪ್ ಅಲ್ಲಿ ಇರ್ಬೋದು ಅಂತ ಅನ್ಸುತ್ತೆ. ಓಕೆ, ಈ ಸರಿ ವುಮೆನ್ ಏನಾದ್ರು ಕಪ್ ಹೊಡಿಬೋದು ಅಂತ ಅನ್ಸುತ್ತಾ? ಗೆದ್ರೆ ತುಂಬಾ ಖುಷಿನೇ. ಯಾಕಂದ್ರೆ ನಮ್ ಸೀಸನ್ ಅಲ್ಲೂ ನಾವ್ ಯಾವಾಗ್ಲೂ ಹೇಳ್ತಾ ಇದ್ವಿ, ಹುಡುಗ ಹುಡುಗಿ ಅಂತಲ್ಲ, ಯಾರು ಡಿಸರ್ವ್ ಇರ್ತಾರೋ ಅವ್ರು ಗೆಲ್ಬೇಕು. ಸೊ ಡಿಸರ್ವ್ ಇದ್ದು ಹುಡುಗಿ ಗೆದ್ರೆ ತುಂಬಾನೇ ಖುಷಿ. ಯಾಕಂದ್ರೆ ಶ್ರುತಿ ಮ್ಯಾಮ್ ಒಬ್ರೇ ಗೆದ್ದಿದ್ದು ಬಿಗ್ ಬಾಸ್ ಸೀಸನ್ ಅಲ್ಲಿ. ಸೊ ಇನ್ನೊಬ್ರು ಗೆದ್ರೆ ತುಂಬಾ ಖುಷಿ ಆಗುತ್ತೆ.